ಬಹಳ ಈ ದೇಹದ ದುಸ್ಥಿತಿಯನ್ನು ನಾನು ಒದ್ದಾಟ ಪಟ್ಟುಕೊಂಡು ಅನುಭವಿಸ್ತಾ ಇದ್ದೇನೆ. ನಿನ್ನಂಥ ರಾಮಚಂದ್ರನ ದರ್ಶನ ಯಾವಾಗ ಆಗುತ್ತೆ, ನಿನ್ನಂಥ ಹಿರಿಯ ಸತ್ಪುರುಷನ ದರ್ಶನ ಯಾವಾಗ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ಇವತ್ತಿಗೆ ಅಂಥದ್ದೊಂದು ಘಳಿಗೆ ಎದುರಾಗಿದೆ. ಸತ್ವಂ ರಾಮೋಸಿ ಭದ್ರಂತೆ ನಾಹಮನ್ಯೇನ ರಾಘವ ಶಕ್ಯೋ ಹಂತುಂ ಯಥಾ ತತ್ವಂ ಏವ ಮುಕ್ತಂ ಮಹರ್ಷಿಣ. ಇದೇ ಮಾತನ್ನು ನನಗೆ ಮಹರ್ಷಿಯು ಹೇಳಿದ್ದ. ಒಂದು ಏನು ಅಂದರೆ, ನೀನು ಅದೇ ರಾಮ ತಾನೇ. ನನಗೆ ರಾಮ ಅಂತ ನಿನ್ನ ಬಗ್ಗೆ ಏನು ಹೆಚ್ಚು ವಿಷಯ ಗೊತ್ತಿಲ್ಲದೇ ಇದ್ದರೂ ಈಗ ನನಗೆ ನೆನಪಾಗ್ತಾ ಇದೆ ಋಷಿ ಹೇಳಿದ ಮಾತು. ನಿನ್ನ ತೋಳನ್ನು ಕತ್ತರಿಸಬಲ್ಲವ ರಾಮನೇ. ರಾಮನ ಮಾತು ಇತ್ತು, ಅದರಿಂದಾಗಿ ಲಕ್ಷ್ಮಣನು ಕತ್ತರಿಸಿದ. ರಾಮನ ಬಲ ಅದು ಲಕ್ಷ್ಮಣನಲ್ಲಿ ನರಾವೇಶದಿಂದ ಕೂಡಿದ್ದಾದ್ರಿಂದಾಗಿ ಅವನು ಕತ್ತರಿಸುವಂತಾಯಿತು. ಅವನು ಹೇಳಿದ ನಾಹಮನ್ಯೇನ ಶಕ್ಯ ಹಂತುಂ. ಬೇರೆಯವರಿಂದ ನಾನು ಘಾಸಿಗೊಳಗಾಗುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಇಷ್ಟರವರೆಗೆ ಎಷ್ಟೋ ಜನ ನನ್ನ ಕೈಯಲ್ಲಿ ನಲುಗಿ ಪ್ರಾಣ ತೊರೆದಿದ್ದಾರೆ. ಯಾರಿಗೂ ನನ್ನಿಂದ ತಪ್ಪಿಸಿಕೊಂಡು ಹೋಗುವ ಅವಕಾಶವೇ ಆಗಿರಲಿಲ್ಲ. ಕವಂದ ಬಾಹು ಅಂದರೆ ಇಲ್ಲಿಗೆ ಸಿಕ್ಕಿ ಬಿದ್ದರೆ ಸಾವೇ ಗತಿ, ಯಮ ಸಾಧನವೇ ಮನೆ. ಅದರ ಆಚೆಗೆ ಮತ್ತೊಂದು ಅವಕಾಶವೇ ಇರಲಿಲ್ಲ. ಈಗ ನೀನು ಕತ್ತರಿಸಿದ ಶಕ್ತಿಯನ್ನೇ ಗಮನಿಸಿ ನೀನು ರಾಮ ಅನ್ನೋದನ್ನು ನಾನು ನಿಶ್ಚಯಿಸಿಕೊಂಡಿದ್ದೇನೆ. ಇದನ್ನೇ ನನಗೆ ಮಹರ್ಷಿ ಸ್ಥೂಲ ಶಿರಸ್ಸು ಕೂಡ ಹೇಳಿದರು. ಅದರಂತೆ ನಾನೀಗ ನಿನ್ನ ಕೈಯಿಂದ ಪೆಟ್ಟು ತಿಂದು ಕೂಡ ನಾನು ಉದ್ಧೃತನಾಗ್ತಾ ಇದ್ದೇನೆ. ಅಹಂ ಹಿ ಮತಿಸಾಚಿವ್ಯಂ ಕರಿಷ್ಯಾಮಿ ನರಷಭ ಮಿತ್ರಂ ಚೈವೋಪದೇಕ್ಷ್ಯಾಮಿ ಯುವಾಭ್ಯಾಂ ಸಂಸ್ಕೃತೋಗ್ನಿನ. ನಾನು ನಿಮಗೊಂದಿಷ್ಟು ಬೌದ್ಧಿಕವಾಗಿ ಸಹಾಯ ಮಾಡ್ಬೋದು. ನಿಮಗೆ ಯಾರು ಇಲ್ಲಿ ಮುಂದೆ ಸಿಗುವಂಥವರು ಅತ್ಯಂತ ಆತ್ಮೀಯರಿದ್ದಾರೆ ಅನ್ನೋದನ್ನು ನಾನು ಹೇಳಬಹುದು.